ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹಾಗೂ ಒಂದು 2-3 ತಿಂಗಳಿಂದ ನಮ್ಮ ಮಾಜಿ ಸಂಸದರು MP ಮುನಿಸ್ವಾಮಿ ಅವರು MP ಮುನಿಸ್ವಾಮಿ ಅಂತ ಅವ್ರಿಗೆ ಹೆಸರು ಬರಬೇಕಂದ್ರೆ ಕಾರಣಕರ್ತರು ಯಾರು ಅನ್ನೋದನ್ನು ಇಡೀ ಈ ಅವಳಿ ಜಿಲ್ಲೆಗಳ 2 ಜಿಲ್ಲೆಗಳ ಜನತೆಗೆ ಗೊತ್ತಿದೆ. ಅವರು ಮರ್ತಿರ್ಬೋದು ಅದು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಬಿ ಫಾರ್ಮ್ ಹೆಂಗೆ ಬಂತು, ಅದನ್ನೆಲ್ಲ ಹೇಗೆ ಗೆದ್ರು, ಅವ್ರಿಗೆ ಹೆಸರು ಹೇಗೆ ಬಂತು ಅನ್ನೋದನ್ನು ಮರ್ತಿರ್ಬೋದು. ಆದರೆ ಅದನ್ನು ನಾವು ಈಗ ಮತ್ತೆ ನೆನೆಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವರು 6 ವರ್ಷಗಳ ಹಿಂದೆ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಹೆಜ್ಜೆ ಇಡಬೇಕಾಗಿದ್ದರೆ ನಮ್ಮ ಕೋಲಾರದ MLA ಮಂಜಣ್ಣ ಅವರು, ಕೊತ್ತೂರು ಮಂಜಣ್ಣ ಅವರು ಹಾಗೂ ನಮ್ಮ ಸಚಿವರು ಸುಧಾಕರಣ್ಣ ಅವರು ಕಾರಣ. ಅವಾಗ ಅವ್ರ ಕಾಲು ಕೈಗೆ ಬಿದ್ದು ನಮ್ಮ ಜೋಡೆತ್ತುಗಳೇ ನೀವೇ ನಮಗೆ ದಿಕ್ಕು ಅಂತ ಹೇಳ್ಬಿಟ್ಟು ಅವಾಗ ಗೆದ್ದರು. ಈಗ ಇಲ್ಲಿ ಬಂದು ಇಲ್ಲಸಲ್ಲದ ಮಾತುಗಳನ್ನು ಮಾತಾಡಿ ಯಾರನ್ನೋ ಕೆರಳಿಸಿ ಮತ್ತೆ ಮೈಲೇಜ್ ತಗೋಬೇಕು ಅಂತ ಹೊರಟಿದ್ದಾರೆ. ಈ ಕ್ಷೇತ್ರದ ಜನತರು ಭಾಳ ಬುದ್ಧಿವಂತರಿದ್ದಾರೆ, ಯಾರು ಎಲ್ಲ ಮರೆಯೋದಿಲ್ಲ. ಅವ್ರು ಮರ್ತಿರ್ಬೋದು. ಈಗೇನಾದರೂ ಅಂತ ಮೈಲೇಜ್ ತಗೋಬೇಕು ಅಂತ ಹೊರಟಿದ್ರೆ ಅದಕ್ಕೆ ಸಿಗೋದಿಲ್ಲ, ಅವ್ರು ಮರ್ತೋಗ್ಬೇಕು ಅವೆಲ್ಲ. 2ನೇ ವಿಚಾರ, ಅವರು ಮಾತಿದ್ರೆ ನಮ್ಮ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಮೇಲೆ ಗೌರವ ಇರುವಂಥವರು ಮಾಡುವಂಥ ಕೆಲಸಗಳೆಂಥವು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋವಂಥ ಕೆಲಸಗಳು ಮಾಡಬೇಕು. ವಕ್ಫ್ ವಿಚಾರ ಅಲ್ಲಿ ಕೋರ್ಟಲ್ಲಿರುವಂಥ ವಿಚಾರ ಅವ್ರಿಗೂ ಗೊತ್ತಿರೋದೆ, ಎಲ್ಲರಿಗೂ ಗೊತ್ತಿರೋದೆ. ಅದನ್ನು ತಾವು ಹೋಗ್ಬಿಟ್ಟು ನಾನು ಅದನ್ನು ಕಿತ್ತಾಕ್ತೀನಿ ಇದನ್ನು ಕಿತ್ತಾಕ್ತೀನಿ, ಯಾರಿಗೆ ಹುಟ್ಟಿದ್ದೀರಿ ಇವ್ರಿಗೆ ಹುಟ್ಟಿದಿರ ಅಂತ ಮಾತಾಡಿದ್ರೆ, ಅವರು ಸಂಸದರಾಗಿದ್ರಲ್ಲ ಅವಾಗ ಅವ್ರು ಯಾರಿಗೂ ಅವ್ರ ರಕ್ಷಣೆಯಾಗಿ ಹೋಗಿಲ್ಲ. ಅವರು ಈಗ ಸುಮ್ಮನೆ ಪ್ರಚೋದನೆ ಮಾಡಿ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ನೋಡಿ ಮುನಿಸ್ವಾಮಿ ಅವರೇ, ತಮಗೆ ಇದು ಶೋಭೆ ತರಲ್ಲ. ತಾವು ಈಗ ನಮ್ಮ ಸಚಿವರ ಮೇಲೆ ಏನೇನು ಮಾತುಗಳು ಆಡ್ತಾ ಇದ್ದೀರೋ ಇದಕ್ಕೆಲ್ಲ ಬೆಲೆ ತೆತ್ತಬೇಕಾಗತ್ತೆ. ತಾವು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ಪದೇ ಪದೇ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ನಿಮ್ಗೆ ಹೆಂಗೋ ಕೃತಜ್ಞತೆ ಇಲ್ಲ. ಅದನ್ನು ಈಗ ಜನರಲ್ಲಿ ಆ ಪಾಪ ಮುಗ್ಧ ಜನರು ಅವ್ರಿಗೂ ಗೊತ್ತಿಲ್ಲ. ನಾವು ಹೇಳ್ತಾ ಇರೋದೇನೆಂದರೆ ಅವ್ರಿಗೇನು ಕೋರ್ಟ್ಗೆ ಹೋಗಬೇಡಿ ಯಾವುದು ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಗೆ ಅಧಿಕಾರ ಇದೆ, ಮ್ಯಾಟರ್ಸ್ ಕೋರ್ಟಲ್ಲಿದೆ, ಲೆಟ್ ಇಟ್ ಡಿಸೈಡ್ ದೇರ್, ಅಲ್ಲೇ ಡಿಸೈಡ್ ಆಗಲಿ. ನೀವು ಯಾಕೆ ಒಕ್ಕಲೆಬ್ಬಿಸ್ತಾ ಇದ್ದೀರಾ ಜನಗಳನ್ನ? ದಯವಿಟ್ಟು ಈ ಮೀಡಿಯಾ ಮುಖಾಂತರ ಅವ್ರಿಗೂ ಹೇಳ್ತಾ ಇದ್ದೀನಿ, ಇಂಥವ್ರು ನಂಬ್ಕೊಂಡು ನೀವು ಹೋಗಬೇಡಿ. ದಯವಿಟ್ಟು ನಿಮ್ಮನ್ನು ಬೀದಿ ಪಾಲು ಮಾಡಿಬಿಡ್ತಾರೆ. ನೀವೇನೋ ಸಂವಿಧಾನ ಮೇಲೆ ಗೌರವ ಇಟ್ಟಿದ್ದೀರಾ, ಸಂವಿಧಾನದ ಅಡಿಯಲ್ಲಿ ನೀವು ನಡೀರಿ, ನಿಮಗೆ ಜಯ ಸಿಗತ್ತೆ. ಇಲ್ಲ ಕಾನೂನು ರೀತಿಯಲ್ಲಿ ಏನು ನಡೆಯುತ್ತೋ ಅದು ನಡೆಯುತ್ತೆ. 2ನೇದಾಗಿ ನಮ್ಮ ಶಾಸಕರನ್ನ ಸಚಿವರನ್ನ ನೀವು ಮತಾಂತರ ಆಗಿ ಅಂತ ಹೇಳ್ತೀರಾ. ನೋಡ್ರಿ ಸ್ವಾಮಿ, ನೀವು ಸಾರ್ವಜನಿಕ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ? ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದೀವಿ ಅಂದರೆ ನಾವು ಎಲ್ಲ ಧರ್ಮಕ್ಕೂ ಸೇರಿದಂಥವ್ರೆ. ಹಿಂದೂನೂ ಹೌದು, ಮುಸಲ್ಮಾನರು ಹೌದು, ಸಿಖ್ರು ಹೌದು, ಜೈನರು ಹೌದು, ಎಲ್ಲರೂ ಹೌದು. ನಾವು ಒನ್ಸ್ ಚುನಾಯಿತ ಪ್ರತಿನಿಧಿಗಾಗಿ ಬಂದಿದ್ದೀವಿ ಅಂದರೆ ಎಲ್ಲ ಧರ್ಮಕ್ಕೂ ಸೇರಿರೋವಂಥವ್ರೆ. ಎಸ್, ನಾವು ಕನ್ವರ್ಟ್ ಆಗಿರೋವ್ರೆ. ಮುಸಲ್ಮಾನರಾಗಿ ಕನ್ವರ್ಟು ಆಗ್ತೀವಿ, ದಲಿತರಾಗೂ ಕನ್ವರ್ಟ್ ಆಗ್ತೀವಿ, ಎಲ್ಲರಿಗೂ ರಕ್ಷಣೆ ಆಗಿರ್ತೀವಿ. ನಮ್ಮ ಸಚಿವರು ನಿಂತಿರೋದು ನ್ಯಾಯದ ಪರವಾಗಿ, ಯಾವುದೇ ಒಂದು ಧರ್ಮದ ಪರವಾಗಿ ಅಲ್ಲ. ದಯವಿಟ್ಟು ತಾವು ತಿಳ್ಕೊಂಡು ಮಾತಾಡಬೇಕು. ಇನ್ನೊಂದು ಸತಿ ಇದೇ ರಿಪೀಟ್ ಆದರೆ ಭಾರಿ ಬೆಲೆ ತತ್ತಬೇಕಾಗತ್ತೆ. ದಯವಿಟ್ಟು ಹುಷಾರಾಗಿ ಮಾತಾಡಿ.